ನಮಸ್ಕಾರ. ಎಜುನೆಟ್ಸ್ಗೆ ಸ್ವಾಗತ. ನಾನು ರತನ್ ಶಾಯ್ ಕಬ್ಬೂರ್. 2025ನೇ ಸಾಲಿನ ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಂತೆ ಈ ಬಾರಿ ದಾಖಲೆಯ 3.35 ಲಕ್ಷ ಅಭ್ಯರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಹೌದು, ಈ ಪೈಕಿ ಪತ್ರಿಕೆ 1ಕ್ಕೆ ಕೇವಲ 85,000 ಜನ ಕಾಂಪಿಟೇಷನ್ನಲ್ಲಿದ್ದರೆ ಪತ್ರಿಕೆ 2ಕ್ಕೆ ಅಂದರೆ BEd ಮಾಡಿದಂತಹ ಅಭ್ಯರ್ಥಿಗಳು 2.5 ಲಕ್ಷ ಜನ ಈ ವರ್ಷ ಟಿಇಟಿಯನ್ನು ಬರೀತಾ ಇದ್ದಾರೆ. ಇದೊಂದು ರೀತಿ ದಾಖಲೆ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ 2,70,000 ಜನ ಈ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ರು. ಅಂದ್ರೆ ಟಿಇಟಿಯನ್ನು ಬರೆಯೋದಕ್ಕೆ ಅಪಿಯರ್ ಆಗೋದಕ್ಕೆ ಅಪ್ಲಿಕೇಶನ್ ಕೂಡ ಹಾಕಿದ್ರು. ಸೊ ಈ ಪೈಕಿ ಅರ್ಹತೆ ಪಡೆದಂತರು ಸುಮಾರು 14,000 ಜನಕ್ಕಿಂತ ಅಧಿಕ ಮಾತ್ರ ಇದ್ದಾರೆ. ಬಟ್ ಈ ವರ್ಷ 3,35,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರುವಂತದನ್ನ ನಾವು ನೋಡ್ತಾ ಇದ್ವಿ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ 18,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಶಿಕ್ಷಣ ಮಂತ್ರಿಗಳು ಪದೇ ಪದೇ ಹೇಳ್ತಾನೆ ಇದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಶಿಕ್ಷಕರ ನೇಮಕಾತಿಗಿಂತ ಬಿಫೋರ್ ನಾವು ಟಿಇಟಿ ಮಾಡ್ತೀವಿ ಅಂತ ಹೇಳಿ ಸೊ ಟಿಇಟಿಗೆ ಅವರು ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಟಿಇಟಿಯನ್ನು ಕ್ವಾಲಿಫೈ ಮಾಡಿಕೊಳ್ಳೋಣ, ಹೆಂಗೂ ನೇಮಕಾತಿ ಆಗ್ತಾ ಇದೆ ಅನ್ನುವಂತಹ ಉದ್ದೇಶದಿಂದ ಅರ್ಹತೆ ಇರುವಂತಹ ಹಲವಾರು ಜನ ಈಗ ಟಿಇಟಿಗೆ ಹಾಜರಾಗ್ತಾ ಇದ್ದಾರೆ. ಸೊ ಆದ್ಮೇಲೆ ಪತ್ರಿಕೆ 1ಕ್ಕೆ ಇರುವಂತಹ ಕಾಂಪಿಟೇಷನ್ ನೋಡಿದ್ರೆ ಕೇವಲ 85,030 ಜನ ಅಭ್ಯರ್ಥಿಗಳು ಪತ್ರಿಕೆ 1ಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಪತ್ರಿಕೆ 2ಕ್ಕೆ ಅಂದ್ರೆ BEd ಮಾಡಿದಂತಹ ಅಭ್ಯರ್ಥಿಗಳು 2,50,098 ವಿದ್ಯಾರ್ಥಿಗಳು ಈ ಒಂದು ಪತ್ರಿಕೆ 2ಕ್ಕೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಡಿಸೆಂಬರ್ 7ನೇ ತಾರೀಕಿಗೆ ಪರೀಕ್ಷೆ ನಡೀತಾ ಇದೆ. ಬೆಳಗ್ಗೆ 9:30ರಿಂದ 12 ಗಂಟೆ ತನಕ ಪೇಪರ್ 1 ಇರುತ್ತೆ. ಹಾಗೆ ಮಧ್ಯಾಹ್ನ 2 ಗಂಟೆಯಿಂದ 4:30ವರೆಗೂ ನಿಮಗೆ ಪತ್ರಿಕೆ 2 ನಡೆಯಲಿದೆ. ಸೊ 2022 ಮೇನಲ್ಲಿ ಕೊನೆಯ ಶಿಕ್ಷಕರ ನೇಮಕಾತಿ ಆಗಿರುವಂತದ್ದು. ಆ ಪೈಕಿ ಈಗಾಗಲೇ 13,352 ಜನ ಅರ್ಹತೆಯನ್ನು ಪಡ್ಕೊಂಡಿದ್ರು ಶಿಕ್ಷಕರಾಗೋದಕ್ಕೆ. ಇನ್ಫ್ಯಾಕ್ಟ್ ಅದರಲ್ಲಿ 491 ಜನ ಪರೀಕ್ಷೆ ಪಾಸ್ ಆದ್ರೂ ಕೂಡ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಅದು ಆದಾಯ ಪ್ರಮಾಣ ಪತ್ರ ಯಾರ್ದು ಕೊಡಬೇಕು ಏನು ಅನ್ನುವಂಥದ್ದು ಅದು ಸುಪ್ರೀಂ ಕೋರ್ಟ್ ಹೋಯ್ತು, ಹೈಕೋರ್ಟ್ ಹೋಯ್ತು, ಅಗೇನ್ ಈಗ KATಗೆ ಬಂದಿದೆ. ಸೊ ಇದೇ ರೀತಿಯಾಗಿ ಅದಿನ್ನೂ ಕೇಸ್ ನಡೀತಾನೆ ಇರೋದ್ರಿಂದ ಬಟ್ ಈಗ 3 ವರ್ಷದ ನಂತರ ನೇಮಕಾತಿ ನಡೆಸ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಿದೆ. ಹಾಗಾಗಿ ಸಹಜವಾಗಿನೇ ಇದು ಎಲ್ಲರಲ್ಲೂ ನಿರೀಕ್ಷೆಯನ್ನು ಕೂಡ ಮೂಡಿಸಿರುವಂತದ್ದು. ಮೊದಲು ಟಿಇಟಿ ಪಾಸ್ ಆಗೋಣ, ನಮಗೂ ಒಂದು ಅವಕಾಶ ಸಿಗುತ್ತೆ ಅನ್ನುವಂತಹ ಆಶಾ ಭಾವನೆಯಿಂದ ಸುಮಾರು 3,35,000ಕ್ಕೂ ಅಧಿಕ ಅಭ್ಯರ್ಥಿಗಳು ಈ ವರ್ಷದ ಕರ್ನಾಟಕ ಟಿಇಟಿಯನ್ನು ಬರೀತಾ ಇದ್ದಾರೆ. ಸೊ ನೀವೇನಾದ್ರೂ ಕರ್ನಾಟಕ ಟಿಇಟಿಗೆ ಹಾಜರಾಗ್ತಾ ಇದ್ರಿ, ಮಾಡೆಲ್ ಎಕ್ಸಾಮ್ಗಳು ಬೇಕಿತ್ತು, ಹಳೆಯ ಪ್ರಶ್ನೆ ಪತ್ರಿಕೆಗಳು, ನೋಟ್ಸ್ಗಳು ಬೇಕಿತ್ತು ಅಂದ್ರೆ ನಮ್ಮ ಎಜುನೆಟ್ಸ್ ಅಕಾಡೆಮಿ ಆಪ್ ನಲ್ಲಿ ಎಲ್ಲವೂ ಅವೈಲೇಬಲ್ ಇದಾವೆ. ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಂಡ್ ಯಾರೆಲ್ಲ ಈ ವರ್ಷದ ಟಿಇಟಿಗೆ ಹಾಜರಾಗ್ತಾ ಇದ್ರಿ, DEd ಮಾಡಿದಂತವರು ಪತ್ರಿಕೆ 1ಕ್ಕೆ ಹಾಜರಾಗ್ತಾ ಇದ್ದಾರೆ, BEd ಮಾಡಿದಂತವರು ಪತ್ರಿಕೆ 2ಕ್ಕೆ ಹಾಜರಾಗ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ವಿಶ್ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ, ನೀವೆಲ್ಲರೂ ಕೂಡ ಕರ್ನಾಟಕ ಟಿಇಟಿನಲ್ಲಿ ಅರ್ಹತೆ ಪಡೆಯುವಲ್ಲಿ ಯಶಸ್ವಿಯಾಗಿ ಅಂತ ಹಾರೈಸ್ತಾ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.